ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಕಲಬುರಗಿ, ನಾವು ಅಂತಿಮ ವರ್ಷ BSc ಆನರ್ಸ್ ಕೃಷಿ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರಕ್ಕೆ ಗುಂಡೆಪಲ್ಲಿ ಗ್ರಾಮಕ್ಕೆ ಬಂದಿದ್ದೇವೆ. ಇಂದು ನಮ್ಮ ಸಹಪಾಠಿಯಾದ ನೇತಾರವರು ಪಪಾಯದಲ್ಲಿ ಬರುವ ಕೀಟ ಮತ್ತು ಅದರ ಲಕ್ಷಣ ಮತ್ತು ನಿರ್ವಹಣೆ ಬಗ್ಗೆ ನಿಮಗೆ ಎಲ್ಲ ತಿಳಿಸಿಕೊಡುತ್ತಾರೆ. ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಅಂತಿಮ ವರ್ಷದ ವಿದ್ಯಾರ್ಥಿನಿ ನೇತ್ರ. ನಾನು ಇಂದು ಪಪ್ಪಾಯ ಹಣ್ಣಿನಲ್ಲಿ ಬರುವಂತಹ ಪ್ರಮುಖ ಕೀಟ ಬಾಧೆಗಳ ಬಗ್ಗೆ ಒಂದೆರಡು ಮಾಹಿತಿಯನ್ನು ನೀಡಲಿದ್ದೇನೆ. ಮೊದಲನೇದಾಗಿ ಪ್ರಮುಖವಾಗಿ ಬರುವಂತಹ ಕೀಟವೆಂದರೆ ಅದು ಫ್ರೂಟ್ ಫ್ಲೈ, ಹಣ್ಣು ಹುಳು. ಈ ಒಂದು ಹಣ್ಣು ಹುಳು ಎಂದರೆ ಈ ಒಂದು ಕೀಟವು ತನ್ನ ಜೀವಮಾನದ ಕಾಲದಲ್ಲಿ 400ರಿಂದ 500 ಮೊಟ್ಟೆಗಳನ್ನು ಇಡುತ್ತದೆ. ಆ ಒಂದು ಮೊಟ್ಟೆಗಳನ್ನು ಇಡಲಿಕ್ಕೆ ಯಾವ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ತಾವೆ ಅಂತಂದರೆ, ಈ ಒಂದು ಹಣ್ಣಾಗಿರುವಂತಹ ಪಪ್ಪಾಯದಲ್ಲಿ ಅವುಗಳು ತಮ್ಮ ಮೊಟ್ಟೆಯನ್ನು ಇಡುತ್ತವೆ. ಆ ಮೊಟ್ಟೆ ಒಡೆದು ಆ ಮರಿಗಳು ಆ ಹಣ್ಣನ್ನು ತಿಂದು ಹುಳುಕು ಮಾಡುತ್ತವೆ. ಈ ಹುಳುಕು ಮಾಡೋದ್ರಿಂದ ಏನಾಗುತ್ತಂದ್ರೆ ಆ ಒಂದು ಗಿಡದಲ್ಲಿರುವಂತಹ ಹಣ್ಣು ಅತಿ ಬೇಗನೆ ಬಿದ್ದು ಹೋಗುತ್ತದೆ. ಇದರ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಯಾವ ಹಣ್ಣು ಸೋಂಕಿತವಾಗಿರುತ್ತದೆ ಆ ಒಂದು ಹಣ್ಣಿನ ಮೇಲೆ ಸಣ್ಣ ಸಣ್ಣ ರಂಧ್ರಗಳು ಮತ್ತು ಆ ಒಂದು ಹಣ್ಣು ಮೃದುವಾಗಿರುತ್ತದೆ ಮತ್ತು ಆ ಹಣ್ಣು ಕೊಳೆತು ಬೇಗನೆ ಮುಂಚಿತವಾಗಿ ಬಿದ್ದು ಹೋಗುತ್ತದೆ. ಈ ಒಂದು ಕೀಟವನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬಹುದು ಅಂತಂದ್ರೆ, ಮೊದಲನೇದಾಗಿ ಮಿಥೈಲ್ ಯೂಜಿನಲ್ ಟ್ರ್ಯಾಪ್ಸ್ಗಳನ್ನು ಬಳಸ್ಬೋದು. ಅದು ಎಷ್ಟು ಯೂಸ್ ಮಾಡಬೇಕು ಅಂತಂದರೆ, 1 ಎಕರೆಗೆ ಅನ್ನೋ ಹಾಗೆ 10ರಿಂದ 15 ಯೂಜಿನಲ್ ಟ್ರ್ಯಾಪ್ಸ್ಗಳನ್ನು ಬಳಸೋದ್ರಿಂದ ಆ ಪಪ್ಪಾಯ ಹಣ್ಣಿನ ತೋಟದಲ್ಲಿರುವಂಥ ಫ್ರೂಟ್ ಫ್ಲೈಸ್ನ ಎಷ್ಟಿದ್ದಾವೆ ಅನ್ನೋದನ್ನು ಮಾನಿಟರ್ ಮಾಡೋದಕ್ಕೋಸ್ಕರ 10ರಿಂದ 15 ಈ ಟ್ರ್ಯಾಪ್ಸ್ಗಳನ್ನು ಇಡಬೇಕು. ಆ ಟ್ರ್ಯಾಪ್ಸ್ಗಳಲ್ಲಿ ಒಂದು 10ರಿಂದ 15 ಹಣ್ಣು ಹುಳುಗಳು ಬಿದ್ದಿದ್ದಾವೆ ಅಂತಂದಾಗ ನಾವು ಇನ್ನು ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ಒಂದು ಕೀಟ ಬಾಧೆಯನ್ನು ಯಾವ ರೀತಿಯಾಗಿ ರಾಸಾಯನಿಕವಾಗಿ ನಾವು ನಿರ್ವಹಣೆ ಮಾಡಬಹುದು ಎಂದರೆ, ಮೆಲಥಿಯನ್ 50 EC 400 ml ಮೆಲಥಿಯನನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆಗೆ ಅನ್ನುವ ಹಾಗೆ ಸಿಂಪಡಣೆ ಮಾಡಿ ಈ ಒಂದು ಕೀಟ ಬಾಧೆಯನ್ನು ನಾವು ನಿರ್ವಹಣೆ ಮಾಡಬಹುದು. ಇನ್ನೊಂದು ಕೀಟ ಬಾಧೆ ಎಂದರೆ ವೈಟ್ ಫ್ಲೈಸ್, ಬಿಳಿ ನೊಣಗಳು. ಈ ಒಂದು ಬಿಳಿ ನೊಣಗಳು ಯಾವ ರೀತಿಯಾಗಿ ಅಫೆಕ್ಟ್ ಮಾಡ್ತವೆ ಅಂತಂದರೆ, ಎಲೆಗಳಲ್ಲಿರುವಂತಹ ರಸಗಳನ್ನು ಹೀರಿ ಅವುಗಳು ಹಳದಿಯಾಗುವ ಹಾಗೆ ಮಾಡುತ್ತದೆ ಮತ್ತು ಹನಿಡಿವನ್ನು ಸೆಕ್ರಿಷನ್ ಮಾಡುತ್ತದೆ. ಈ ಒಂದು ಕೀಟವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬಹುದು ಅಂತಂದರೆ, ಹಳದಿ ಅಂಟು ಬಲೆಗಳ ಮೂಲಕ ಈ ಹಳದಿ ಅಂಟು ಬಲೆಗಳನ್ನು 1 ಎಕರೆಗೆ ಅನ್ನೋ ಹಾಗೆ 10ರಿಂದ 15 ಹಾಕಿ ಅವುಗಳನ್ನು ನಿರ್ವಹಣೆ ಮಾಡಬಹುದು. ರಾಸಾಯನಿಕವಾಗಿ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಎಂದರೆ, ಇಮಿಡಾಕ್ಲೋಪ್ರಿಡ್ 40ರಿಂದ 50 ml ಅನ್ನು ಪ್ರತಿ ಲೀಟರ್ ಅಂದರೆ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ಒಂದು ಕೀಟ ಬಾಧೆಯನ್ನು ನಾವು ನಿರ್ವಹಣೆ ಮಾಡಬಹುದು. ಧನ್ಯವಾದಗಳು.